ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿರುವಂತಹ ಪವಿತ್ರ ಗೌಡಗೆ ಮತ್ತೆ ನಿರಾಸೆ ಆಗ್ತಾ ಇರುವಂತದ್ದು. ಯಾಕಂತ ಅಂದ್ರೆ 20 ದಿನಗಳ ಮಧ್ಯಂತರ ಜಾಮೀನು ಅರ್ಜಿಯನ್ನ ಇದೀಗ ಕೋರ್ಟ್ ವಜಾಗೊಳಿಸಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಜೈಲಿನಲ್ಲಿರೋ ಪವಿತ್ರ ಗೌಡಗೆ ಮತ್ತೆ ನಿರಾಸೆ. ಕೊಲೆ ಆರೋಪಿ ಪವಿತ್ರ ಗೌಡಗೆ ಇನ್ನು ಜೈಲೇ ಗತಿ. ಮತ್ತೆ A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಆಗಿದೆ. 57ನೇ ಸೆಷನ್ ಕೋರ್ಟ್ ನಿಂದ ಮಹತ್ವದ ಆದೇಶ ಹೊರಗಡೆ ಬಂದಿರುವಂತದ್ದು. ಇದೀಗ ಮತ್ತೊಮ್ಮೆ ಪವಿತ್ರ ಗೌಡಗೆ ನಿರಾಸೆಯಾಗಿದೆ. ಜೈಲಿನಲ್ಲಿರುವಂತಹ ಪವಿತ್ರ ಗೌಡಗೆ ಮಗದೊಮ್ಮೆ ಶಾಕ್ ಎದುರಾಗಿರುವಂತದ್ದು. ಜೈಲೇ ಗತಿ ಇದೀಗ ಪವಿತ್ರ ಗೌಡಗೆ. ಅರ್ಜಿ ವಜಾ ಆಗಿದೆ. 57ನೇ ಸೆಷನ್ ಕೋರ್ಟ್ ನಿಂದ ಮಹತ್ವದ ಆದೇಶ ಹೊರಗಡೆ ಬಂದಿರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ನ A1 ಆರೋಪಿ ಪವಿತ್ರ ಗೌಡಗೆ ಮತ್ತೆ ನಿರಾಸೆ ಆಗಿದೆ. ಕೊಲೆ ಆರೋಪಿ ಪವಿತ್ರ ಗೌಡಗೆ ಇನ್ನು ಜೈಲೇ ಗತಿ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಪವಿತ್ರ ಗೌಡ ಸಲ್ಲಿಸಿದಂತಹ ಜಾಮೀನು ಅರ್ಜಿ ಇದೀಗ ವಜಾಗೊಂಡಿದೆ. ಜೈಲೇ ಗತಿ ಇದೀಗ ಪವಿತ್ರ ಗೌಡಗೆ. A1 ಆರೋಪಿ ಪವಿತ್ರ ಗೌಡಗೆ ಮತ್ತೆ ನಿರಾಸೆ ಆಗ್ತಾ ಇರುವಂತದ್ದು. ಈಗಾಗಲೇ ಹಲವು ಬೇಡಿಕೆಗಳನ್ನ ಇಟ್ಟು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಅದು ಕೂಡ ವಜಾ ಆಗಿತ್ತು. ಇದೀಗ ಮಧ್ಯಂತರ ಜಾಮೀನು ಕೂಡ ಅರ್ಜಿ ವಜಾ ಆಗಿರುವಂತದ್ದು. 57ನೇ ಸೆಷನ್ ಕೋರ್ಟ್ ನಿಂದ ಮಹತ್ವದ ಆದೇಶ ಸಿಕ್ಕಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡಗೆ ಮತ್ತೆ ನಿರಾಸೆ ಆಗಿದೆ. ಕೊಲೆ ಆರೋಪಿ ಪವಿತ್ರ ಗೌಡಗೆ ಇನ್ನು ಜೈಲೇ ಗತಿ. ಮಗಳ ಬೋರ್ಡ್ ಎಕ್ಸಾಮ್ಗಳನ್ನ ಮುನ್ನೆಲೆಗೆ ತಂದು ಮಧ್ಯಂತರ ಜಾಮೀನನ್ನ ಸಲ್ಲಿಕೆ ಮಾಡಿದ್ರು ಪವಿತ್ರ ಗೌಡ. 20 ದಿನಗಳ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಇದೀಗ ಅರ್ಜಿ ವಿಚಾರಣೆಯನ್ನ ನಡೆಸಿದಂತಹ 57ನೇ ಸೆಷನ್ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಬೇಲ್ ಅರ್ಜಿಯನ್ನ ವಜಾ ಮಾಡಿದೆ. ಮತ್ತೊಮ್ಮೆ ಪವಿತ್ರ ಗೌಡಗೆ ನಿರಾಸೆ ಆಗಿರುವಂತದ್ದು. ಈಗಾಗಲೇ ಹಲವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೊರೆ ಹೋಗಿದ್ರು, ಅರ್ಜಿಗಳನ್ನ ಸಲ್ಲಿಕೆ ಮಾಡಿದ್ರು A1 ಆರೋಪಿ ಪವಿತ್ರ ಗೌಡ. ಆ ಸಂದರ್ಭದಲ್ಲಿ ಎಲ್ಲಾ ಅರ್ಜಿಗಳನ್ನ ವಜಾ ಮಾಡಿತ್ತು ಕೋರ್ಟ್. ಜಾಮೀನು ಆಸೆಯಲ್ಲಿದ್ದ ಪವಿತ್ರ ಗೌಡಗೆ ಮಗದೊಮ್ಮೆ ಶಾಕ್ ಎದುರಾಗಿದೆ. ಜೈಲಿನಲ್ಲಿದ್ದ ಹೊರಬರೋ ಪವಿತ್ರ ಪ್ರಯತ್ನ ಇದೀಗ ವಿಫಲ ಆಗಿರುವಂತದ್ದು. ಮಗಳ ಪರೀಕ್ಷೆ ಕಾರಣ ನೀಡಿ ಬೇಲ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಇನ್ನು ಪರೀಕ್ಷೆ ಸಮಯದಲ್ಲಿ ಮಗಳ ಜೊತೆ ಇರೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಮಧ್ಯಂತರ ಜಾಮೀನು ನೀಡಲು ಕೋರ್ಟ್ ನಕಾರವನ್ನ ಎತ್ತಿದೆ. ಪವಿತ್ರ ಗೌಡ ಅರ್ಜಿ ವಜಾಗೊಳಿಸಿದೆ 57ನೇ ಸೆಷನ್ ಕೋರ್ಟ್. ಇದೀಗ ಜಾಮೀನು ಆಸೆಯಲ್ಲಿದ್ದಂತಹ ಪವಿತ್ರ ಗೌಡಗೆ ಇನ್ನೊಮ್ಮೆ ನಿರಾಸೆಯಾಗಿದೆ. ಮಗಳ ಪರೀಕ್ಷೆ ಕಾರಣವನ್ನ ನೀಡಿ ಬೇಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಮಗಳ ಬೋರ್ಡ್ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಆಕೆಯ ಜೊತೆ ಇರಬೇಕು, ವಿದ್ಯಾಭ್ಯಾಸಕ್ಕೆ ನನ್ನ ಅಗತ್ಯ ಜಾಸ್ತಿ ಇದೆ, ಎಲ್ಲಾ ಮನವಿಗಳನ್ನ ಸಲ್ಲಿಕೆ ಮಾಡಿದ್ರು ಪವಿತ್ರ ಗೌಡ. ಇದೀಗ ಅದನ್ನ ಹೊರತುಪಡಿಸಿ ಪವಿತ್ರ ಗೌಡಗೆ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು. 57ನೇ ಸೆಷನ್ ಕೋರ್ಟ್ ನಿಂದ ಮಹತ್ವದ ಆದೇಶ ಕೂಡ ಹೊರಗಡೆ ಬಂದಿದೆ. ಮಧ್ಯಂತರ ಜಾಮೀನನ್ನ ನೀಡಲು ಕೋರ್ಟ್ ನಕಾರವನ್ನ ಎತ್ತಿದೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಅರ್ಜಿ ವಜಾಗೊಳಿಸಿದೆ 57ನೇ ಸೆಷನ್ ಕೋರ್ಟ್. ಇನ್ನು ಪವಿತ್ರ ಗೌಡ ಬೇಲ್ ಅರ್ಜಿಗೆ ಆಕ್ಷೇಪಿಸಿದ ಪ್ರಾಸಿಕ್ಯೂಷನ್. ಈಗ ತಾನೇ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ. ಜಾಮೀನು ನೀಡಬಾರದು ಅಂತ ಪ್ರಾಸಿಕ್ಯೂಷನ್ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ವಾದ ಪ್ರತಿವಾದವನ್ನ ಆಲಿಸಿದಂತಹ 57ನೇ CCH ನ್ಯಾಯಾಲಯ ಆದೇಶವನ್ನ ಹೊರಡಿಸಿರುವಂತದ್ದು. ಪವಿತ್ರ ಗೌಡ ಅರ್ಜಿ ವಜಾಗೊಳಿಸಿದೆ ಸೆಷನ್ ಕೋರ್ಟ್. ಇದೀಗ 57ನೇ ಸೆಷನ್ ಕೋರ್ಟ್ ನಿಂದ ಆದೇಶ ಹೊರಗಡೆ ಬಂದಿರುವಂತದ್ದು. ಮತ್ತೊಮ್ಮೆ ಪವಿತ್ರ ಗೌಡಗೆ ನಿರಾಸೆಯಾಗಿದೆ. ವಾದ ಪ್ರತಿವಾದವನ್ನ ಆಲಿಸಿದಂತಹ 57ನೇ CCH ನ್ಯಾಯಾಲಯ ಇದೀಗ ಆದೇಶವನ್ನ ಹೊರಡಿಸಿದೆ. ಪವಿತ್ರ ಗೌಡ ಸಲ್ಲಿಸಿದಂತಹ ಮಧ್ಯಂತರ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿರುವಂತದ್ದು. ಈಗ ತಾನೇ ಇನ್ನೂ ಕೂಡ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಜಾಮೀನನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ, ಜಾಮೀನನ್ನ ಕೊಡಬಾರ್ದು ಅಂತ ಹೇಳಿ ಇದೀಗ ಪ್ರಾಸಿಕ್ಯೂಷನ್ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು. ಬೇಲ್ ಅರ್ಜಿಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನ ಆಲಿಸಿತು
57ನೇ ಸಿಸಿಎಚ್ ಕೋರ್ಟ್ ಈ ಸಂದರ್ಭದಲ್ಲಿ ಎಲ್ಲವನ್ನ ಗಮನಿಸಿದಂತ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಈಗ ತಾನೇ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆದೇಶವನ್ನ ಹೊರಡಿಸಿರುವಂತದ್ದು. ಮಗಳ ವಿದ್ಯಾಭ್ಯಾಸವನ್ನ ಮುನ್ನೆಲೆಗೆ ತಂದು ಈ ಒಂದು ಪ್ರಕರಣದಿಂದ ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡು ರಿಲ್ಯಾಕ್ಸ್ ಆಗೋಣ ಅನ್ನುವ ನಿಟ್ಟಿನಲ್ಲಿ ಪವಿತ್ರ ಗೌಡ ಆಲೋಚನೆ ಮಾಡಿದ್ರು ಅಂತ ಕಾಣಿಸುತ್ತೆ. ಆದ್ರೆ ಇದೀಗ ಅದಕ್ಕೂ ಕೂಡ ಎಳ್ಳು ನೀರು ಬಿದ್ದಿರುವಂತದ್ದು ನಿರಾಸೆ ಆಗಿದೆ.